ಫ್ರೆಂಡ್ಸ್ ಅಂದಮೇಲೆ ಗೊತ್ತಲ್ಲ, ಒಂದು ಕ್ರೇಜಿ ಥಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಟಡಾನ್, ಯಾರೂ ಇಲ್ಲ. 1 ವರ್ಷ ನಾನು ಇದೇ ಮೆಕ್ಡೊನಾಲ್ಡ್ಸ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿದ್ದು. ಇದೇ ನೋಡಿ ಲಂಡನ್ ಕಿಂಗ್ಸ್ ಕ್ರಾಸ್ ಟ್ರೈನ್ ಸ್ಟೇಷನ್ನು. ಲಿಟ್ರಲಿ ನನಗೆ ಮನೆಗೆ ಬಂದಿರೋ ಫೀಲ್ ಆಗ್ತಾ ಇದೆ ಇಲ್ಲಿ. ನಮ್ಮ ಹುಡುಗ ಟೀ ಮಾಡ್ತವ್ ನನಗೋಸ್ಕರ. ಹಲೋ ಹಾಯ್ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾವೆಲ್ ವಿಂಗ್ಸ್ ಕನ್ನಡ. ಸೊ ಗಾಯ್ಸ್, ಸೀನ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ವರ್ಕ್ ಮುಗಿಸ್ಕೊಂಡು ಬಂದಿದ್ದೆ. ಸೊ ವರ್ಕ್ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ ಗಾಯ್ಸ್ ಆ್ಯಕ್ಚುಲಿ. ಸೊ ನನ್ನ ಫ್ರೆಂಡ್ ಕಾಲ್ ಮಾಡ್ದ. ಸೊ ನನ್ನ ಫ್ರೆಂಡ್ ಇರೋದು ಬಂದು ಆ್ಯಕ್ಚುಲಿ ರೆಡಿಂಗಲ್ಲಿ. ಸೊ ರೇರ್ ಅಂದರೆ ರೇರ್ ಟೈಮಲ್ಲಿ ಗಾಯ್ಸ್ ನಮ್ಮಿಬ್ಬರಿಗೂ ರಜಾ ಸಿಗೋದು. ಬಿಕಾಸ್ ಅವನು ವರ್ಕ್ ಮಾಡ್ತಾ ಇದ್ದಾನೆ, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ 2 days ಹಾಲಿಡೇ ಬುಕ್ ಮಾಡಿದ್ದೆ. ಸೊ ಅವನಿಗೆ ಇವಾಗ ಡೇಸ್ ಆಫ್ ಇರೋದ್ರಿಂದ ಸೊ ಇಟ್ಸ್ ಎ ಗುಡ್ ಚಾನ್ಸ್ ದಟ್ ನಾನು ಅವನಿಬ್ಬರು ಮೀಟ್ ಆಗ್ಬೋದು. ಸೆಕೆಂಡ್ ಥಾಟೇ ಇಲ್ಲ ಗೈಸ್, ಫ್ರೆಂಡ್ಸ್ ಅಂದಮೇಲೆ ಗೊತ್ತಲ್ಲ. ಆ್ಯಂಡ್ ನಾನು ಆ್ಯಕ್ಚುಲಿ ಮಲಗಿದ್ದೆ. ಸೊ ಹುಡುಗರು 5 ನಿಮಿಷ ಸಾಕು ರೆಡಿ ಆಗೋದಕ್ಕೆ. ಸೊ ರೆಡಿಯಾಗಿ ಸೊ ಇವಾಗ ಹೋಗ್ತಾ ಇದ್ದೀನಿ ರೆಡಿಂಗ್ಗೆ. ಐ ಆಮ್ ನಾಟ್ ಶ್ಯೂರ್ ಬಿಗ್ ಸಿಟೀಸಲ್ಲಿ ಲೈಕ್ ಲಂಡನ್, ಬ್ರಿಸ್ಟಾಲ್, ಬರ್ಮಿಂಗ್ಹ್ಯಾಮ್, ಮ್ಯಾಂಚೆಸ್ಟರ್ ಕಡೆ ಎಲ್ಲ ಇರುತ್ತಾ ಗೊತ್ತಿಲ್ಲ. ಬಟ್ ವೆನ್ ಯು ಕಮ್ ಟುವರ್ಡ್ಸ್ ಕಂಟ್ರಿ ಸೈಡ್ ಬಂದಾಗ ಈ ಥರ ಕ್ಲಾಕ್ ಟವರ್ಸ್ ನೋಡೋದಕ್ಕೆ ಸಿಗುತ್ತೆ ಗೈಸ್ ನಿಮಗೆ. ಬಿಕಾಸ್ ಕಂಟ್ರಿ ಸೈಡಲ್ಲೇ ನಿಮಗೆ ರಿಚ್ ಆಗಿ ಬ್ರಿಟಿಷ್ ಅವ್ರದ್ದು ಕಲ್ಚರ್ ಆಗಿರ್ಬೋದು ಎಲ್ಲನೂ ನಿಮ್ಗೆ ಇಲ್ಲೇ ನೋಡೋಕೆ ಸಿಗೋದು. ನಾನಿರೋಂಥ ಪ್ಲೇಸಲ್ಲಿರೋ ಬಸ್ ಸ್ಟಾಪ್ ಇದು. ಇದೇ ನೋಡಿ, ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಕೆಂಪಸ್ಸು. ಆ್ಯಕ್ಚುಲಿ ಇದು KSRTC ಬಸ್ ಥರನೇ ಕಾಣಿಸುತ್ತೆ ಒಂದು ಸರಿ ನೋಡಿದಾಗ, ಬಟ್ KSRTC ಅಲ್ಲ ಇದು. ಇದೇನಪ್ಪ ನಾರ್ವಿಚ್ ಬಸ್ ತೋರಿಸ್ತದಾನೆ ಅಂತ ಅಂದ್ಕೊಂಬೇಡಿ, ನಾರ್ವಿಚ್ಗೆ ಹೋಗ್ತಲ್ಲ. ಸೊ ನಾನು ಹೋಗ್ತಾ ಇರೋದು ಇವಾಗ ಇಲ್ಲಿಂದ ಟುವರ್ಡ್ಸ್ ಪೀಟರ್ಬರೋ. ಅಲ್ಲಿಂದ ನಾನು ಕಿಂಗ್ಸ್ ಕ್ರಾಸ್ ತೊಗೊಂಡು ಅಲ್ಲಿಂದ ಸೊ ರೆಡಿಂಗ್ ಹೋಗಬೇಕು. ಹಲೋ, ವೆಲ್ಕಮ್ ಬ್ಯಾಕ್. ನಾನಿವಾಗ ಪೀಟರ್ಬರೋಗೆ ಬಂದಿದ್ದೀನಿ. ಪೀಟರ್ಬರೋಯಿಂದ ನಾನು ಟ್ರೈನ್ ತೊಗೊಬೇಕು ಕಿಂಗ್ಸ್ ಕ್ರಾಸ್ಗೆ. ಟ್ರೈನ್ ಟಿಕೆಟ್ಸ್ ಏನೂ ಬುಕ್ ಮಾಡಿಲ್ಲ. ಆ್ಯಂಡ್ ಗೈಸ್ ಹೊಟ್ಟೆ ಎಸೀತಾ ಇದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. 3 ಗಂಟೆ ಆಗ್ತಾ ಬಂತು. ಇಲ್ಲೇ ಹತ್ರದಲ್ಲೇ ವೆಯ್ಟ್ ರೋಸ್ ಇದೆ, ಅಲ್ಲೋಗಿ ಏನಾದರೂ ತೊಗೊಬೇಕು ತಿನ್ನೋದಕ್ಕೆ. ಇಲ್ಲಿ ಮೀಲ್ ಡೀಲ್ 5 pounds ಸಿಗ್ತಾ ಇದೆ. ಇಲ್ಲೆಲ್ಲ ಸೆಲ್ಫ್ ಚೆಕ್ಔಟು. ಟಿಕೆಟ್ಸ್ನ ಬುಕ್ ಮಾಡಿದ್ದಾಯಿತು. ಆ್ಯಂಡ್ ನಾನು ಯೂಸ್ ಮಾಡ್ತಾರೋ ರೈಲ್ವೇಸ್ ಬಂದು ನಾರ್ತ್ ಈಸ್ಟರ್ನ್ ರೈಲ್ವೇಸ್ ವಿಚ್ ಈಸ್ ಎಲೆನಿಯರ್. ಸೊ ನನಗೆ ಟಿಕೆಟ್ ಪ್ರೈಸ್ ಬಂದು ನಿಯರ್ಲಿ 30 pounds ಆಯಿತು ಗೈಸ್, ಫ್ರಮ್ ಪೀಟರ್ಬರೋ ಟು ರೆಡಿಂಗ್. ಹೋಗ್ತಾ ಇರೋಂಥ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿದೆ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಇದೆ ಗೈಸ್ ನಾವು ಹೋಗ್ತಾ ಇರುವಂಥ ಟ್ರೈನು. This is the 1550 Eleanor service to London King's Cross. ನನ್ನ ಸೀಟ್ ನಂಬರ್ ಬಂದು 31 and 32. ಆ್ಯಂಡ್ ಮುಂದೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ QR ಕೋಡ್ನ ನಾವು ಯೂಸ್ ಮಾಡಿಕೊಂಡು ಫುಡ್ನ ಕೂಡ ಆರ್ಡರ್ ಮಾಡ್ಬೋದು ಇಲ್ಲಿ. ಅದಕ್ಕೆ ನಮಗೆ ಫ್ರೀಯಾಗಿ ವೈಫೈ ಸಿಗುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡೋದು, ಆಪ್ಷನ್ಸ್ ಇರುತ್ತೆ, ನಮಗೆ ಮೆನ್ಯೂ ಸಿಗುತ್ತೆ ಅಲ್ಲಿ. ಆ ಮೆನ್ಯೂ ನೋಡ್ಕೊಂಡು ನಮಗೆ ಏನು ಬೇಕೋ ನಾವು ಆರ್ಡರ್ ಮಾಡಿದರೆ ವಿತಿನ್ 5 to 10 minutes ನಮಗೆ ತಂದು ಕೊಡ್ತಾರೆ. ಅದನ್ನು ನಮಗೆ ಇಲ್ಲಿ ತಿನ್ನೋದಕ್ಕೆ ಮುಂದೆ ಇಲ್ಲಿ ಟೇಬಲ್ ಕೂಡ ಇದೆ, ಈ ಥರ ಸೆಟಪ್ಪು. ಪಕ್ಕದಲ್ಲಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ, ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಇದೆ ನೋಡಿ ಲಂಡನ್ ಕಿಂಗ್ಸ್ ಕ್ರಾಸ್ ಟ್ರೈನ್ ಸ್ಟೇಷನ್ನು. ಇದು ಬಿಲ್ಡಿಂಗ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ಇದು ಹಳೆಯ ಕಾಲದಲ್ಲಿ ಕಟ್ಟಿರೋ ಥರ ಇದೆ. ಇದರ ಪಕ್ಕದಲ್ಲೇ ಹಳೆಯ ಕಾಲದ ವಿಂಟೇಜ್ ಕ್ಲಾಕ್ ಟವರ್ ಇದೆ ಗೈಸ್. ನೋಡಿ ಇದೆ ಅದು. ಆ್ಯಕ್ಚುಲಿ ಈವ್ನಿಂಗ್ ಆಗಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕಿಂಗ್ಸ್ ಕ್ರಾಸ್ ಸ್ಟೇಷನಿಂದ ಹೊರಗಡೆ ಬಂದಿದ್ದೀನಿ. ಸೊ ನಾನಿವಾಗ ಕಿಂಗ್ಸ್ ಕ್ರಾಸ್ ಸೆಂಟ್ ಪ್ಯಾಂಕ್ರಿಯಸ್ ಸ್ಟೇಷನಲ್ಲಿದ್ದೀನಿ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಲಂಡನ್ನಲ್ಲಿರೋ ಲೋಕಲ್ ಟ್ರೈನ್ಸ್ಗೆಲ್ಲ ಇಲ್ಲೇ ಕನೆಕ್ಟ್ ಆಗೋದು. ಸೊ ನಾನಿವಾಗ ಪ್ಯಾಡಿಂಗ್ಟನ್ಗೆ ಹೋಗಬೇಕು ಗೈಸ್. ಪ್ಯಾಡಿಂಗ್ಟನ್ನಿಂದ ರೆಡಿಂಗಿಗೆ ಹೋಗಬೇಕು. ಫೈನಲಿ ಪ್ಯಾಡಿಂಗ್ಟನ್ ಸ್ಟೇಷನ್ ಬಂದಿದ್ದಾಯಿತು. ಸೊ ಈಗ ಜಸ್ಟ್ ಓನ್ಲಿ 1 ಟ್ರೈನ್ ತೊಗೊಂಡು ರೆಡಿಂಗಿಗೆ ಹೋಗಬೇಕು. ಟಡಾನ್, ಆಟೋಮೆಟಿಕ್ ಡೋರ್ ಓಪನ್. ಟಡಾನ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು
ಏನೋ ಗೊತ್ತಾಗ್ತಿಲ್ಲಪ್ಪ. ನಾವು ಹೋಗ್ತಕ್ಕಂಥ ಟ್ರೈನ್ ಇದೆ ರೆಡಿಂಗ್ಗೆ. ಏನು ಕ್ಲೀನಾಗಿದೆ ನೋಡಿ ಗೈಸ್, ಯಾರೂ ಇಲ್ಲ. ಇವಾಗ ಸದ್ಯಕ್ಕೆ ಈ ಟ್ರೈನ್ ಪೂರ್ತಿ ನಂದೇ ಅನಿಸ್ತಾ ಇದೆ. ಈ ಸೀಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಯಾಮಿಲೀಸ್ ಯಾರಾದರೂ 4 ಮೆಂಬರ್ಸ್ ಹೋಗ್ತಾ ಇರಬೇಕಾದ್ರೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ರೆಡಿಂಗಿಗೆ ಬಂದಾಯಿತು ಗಾಯ್ಸ್. ಲಿಟ್ರಲಿ ನನಗೆ ಮನೆಗೆ ಬಂದಿರೋ ಫೀಲ್ ಆಗ್ತಾ ಇದೆ ಇಲ್ಲಿ. ಏನಕ್ಕಪ್ಪ ಅಂತಂದರೆ, ಸೊ ನಾನು ಯೂನಿವರ್ಸಿಟಿ ಓದಿದ್ದು, ಆಮೇಲೆ ನಾನು ಇಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಮಾಡಿದ್ದು ಎಲ್ಲ ಇಲ್ಲೇ. ನನ್ನ ಅರ್ಧ ಲೈಫನ್ನ ನಾನು ಇಲ್ಲಿ ರೆಡಿಂಗಲ್ಲೇ ಕಳೆದಿದ್ದೀನಿ ನಾನು. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು. ಸೊ ಹಂಗಾಗಿ ನನಗೆ ನಿಜ ಒಂಥರ ಮನೆಗೆ ಬಂದಿರೋ ಫೀಲೇ ಆಗ್ತಾ ಇದೆ. ಸೊ ಮನೆಗೆ ಬಂದಿರೋ ಫೀಲ್ ಅಂತಂದರೆ ನಮ್ಮ ಕರ್ನಾಟಕದ ಫೀಲಿಂಗ್ ಅಂತೂ ಅಲ್ಲ, ಬಟ್ ಇಲ್ಲಿ ನನಗಿದೊಂಥರ ನಮ್ಮ ಮನೆ ಇದ್ದಂಗೆ ಈ ಊರು ಇದೆಲ್ಲನೂ. ಸೊ ನನಗೊಂಥರ ಫುಲ್ ಖುಷಿ ಆಗ್ತಾಯಿದೆ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್ ದಟ್ ನಾನು ರೆಡಿಂಗಿಗೆ ಮತ್ತೆ ವಾಪಸ್ ಬಂದಿದ್ದು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಫೋನ್ ಮಾಡಿದ್ದೆ ನನ್ನ ಫ್ರೆಂಡಿಗೆ. ಎಲ್ಲಿದ್ದಾನೆ ಅಂತ ನಿಜ ಏನೋ ಗೊತ್ತಿಲ್ಲ ಗಾಯ್ಸ್. ಪ್ಲೇಸಿಗೆ ಬರೋದಕ್ಕೆ ಹೇಳಿದ್ದಾನೆ, ಕಣ್ಣು ಕಾಣಿಸ್ದ. ಇಲ್ಲಿದ್ದಾನೆ ನೋಡಿ ಗೈಸ್. ಮೀಟ್ ಮಾಡಿದೆ ನಾನು. ಮಖ ತೋರಿಸೋ ಅಂದರೆ ಮಖನೇ ತೋರಿಸ್ತಲ್ಲ. ಏನಕ್ಕಂತಂದರೆ ಅವ್ನಿಗೆ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೆ ಇಷ್ಟ ಇಲ್ಲಂತೆ. ಅವ್ನಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಬೇಕಂತೆ ಗೈಸ್, ಅವಾಗಲೇ ಅಂತ ನನ್ನ ಚಾನಲ್ಗೆ ಬರೋದು. ಅಲ್ಲಿವರೆಗೂ ಅವ್ನು ಮಖ ತೋರಿಸಲ್ಲ ಅಂತೆ. ಸೊ ನೋಡಿ ಇಲ್ಲಿ ಶಾಪಿಂಗ್ ಮಾಡ್ತಾವನಿಲ್ಲಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸುಮಾರು ದಿವಸ ಆಯ್ತಲ್ಲ ಸಿಕ್ಕಿ. ಸೊ ಆ್ಯಕ್ಚುಲಿ ನಾವೀಗ ಸೂಪರ್ ಮಾರ್ಕೆಟ್ ಟೆಸ್ಕೋಗೆ ಬಂದಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ವಿ ಆರ್ ಪ್ಲಾನಿಂಗ್ ಟು ಕುಕ್ ಚಿಕನ್, ಬಟ್ ಇವತ್ತಲ್ಲ ನಾಳೆ ಚಿಕನ್ ತೊಗೊತಾ ಇದ್ದೀವಿ. ನಮ್ಮ ಹುಡುಗ ಫುಲ್ ಶಾಪಿಂಗ್ ಮಾಡಿದ್ದಾಯಿತು. ಬಿಲ್ ಹಾಕ್ಸ್ತಾವನೆ, ಅದೆಷ್ಟು ಬರುತ್ತೇನೋ ಗೊತ್ತಿಲ್ಲ, ನೋಡೋಣ. 24 ಪೌಂಡ್ಸ್ ಆಗಿದೆ. ಹತ್ರ 2,500 ಅಣ್ಣ ಪೇ ಮಾಡ್ತಾವನೆ. ಕೊಡಾಡಿ ಗೈಸ್, ಇವ್ನು ಮಾಡಿದ ಮಿಸ್ಟೇಕಿಂದ ಬಸ್ಸೇ ಮಿಸ್ ಆಗೋಯ್ತು ಇಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇವಾಗ ನಾವು ಆ್ಯಕ್ಚುಲಿ 25 ನಿಮಿಷ ಇದೆ ಗೈಸ್ ನೆಕ್ಸ್ಟ್ ಬಸ್ಸು. ಖತಮ್. ಸೊ ಎಲ್ಲಾದ್ರೂ ಹೋಗಿ ಕಾಫಿ ಶಾಪಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ 25 ನಿಮಿಷ ಆಮೇಲೆ ಹೋಗ್ಬೇಕು. ಫೈನಲಿ ಮನೆಗೆ ಬಂದಿದ್ದಾಯ್ತು, ನನ್ನ ಫ್ರೆಂಡ್ ಮನೆಗೆ. ಅವನ ಹೆಸರು ಬಂದು ರಮಣ್ ಅಂತ. ಅವನು ಆ್ಯಕ್ಚುಲಿ ಫ್ರಮ್ ತಮಿಳ್ನಾಡು. ಸೊ ನಾವು ಆ್ಯಕ್ಚುಲಿ ಇಬ್ಬರು ಕೂಡ ಒಂದೇ ಯೂನಿವರ್ಸಿಟಿಯಲ್ಲೇ ಓದಿದ್ದು. ಚಿಕನ್ ತಂದಿದ್ದೀವಿ. ಚಿಕನ್ ಕಟ್ ಮಾಡಬೇಕು ಅಂತಂದರೆ ನೈಫ್ನ ಶಾರ್ಪ್ ಮಾಡಬೇಕಲ್ಲ. ಇವ್ನು ನೋಡಿ ಅಣ್ಣ ಹೆಂಗೆ ಶಾರ್ಪ್ ಮಾಡ್ತಾವನೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ. ನಾವು ಬರೋಷ್ಟೊಳಗಡೆ ತುಂಬ ಲೇಟ್ ಆಗಿತ್ತು ಆ್ಯಂಡ್ ಟಯರ್ಡ್ ಆಗಿದ್ವಿ ಗೈಸ್ ಲಿಟ್ರಲಿ. ಸೊ ಬಂದ ತಕ್ಷಣ ಚಿಕನ್ ಕರಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಆಲ್ಸೋ ರೆಡಿಮೇಡ್ ಪರೋಟಾಸ್ ತಂದಿದ್ವಿ, ಅದನ್ನು ಕೂಡ ಹೀಟಾಗಿ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವ್ನ ಮನೆ ಸಖತ್ತಾಗಿದೆ. ಇವ್ನ ಮನೆ ನಾಳೆ ಬೆಳಿಗ್ಗೆ ಹೋಮ್ ಟೂರ್ ಮಾಡ್ತೀನಿ ಇವ್ನ ಮನೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಲ್ಲ. ಸೊ ಇವತ್ತಿಗೆ ಇಷ್ಟು ಕಂಪ್ಲೀಟ್ ಆಗುತ್ತೆ. ನಾಳೆ ಬೆಳಿಗ್ಗೆ ಆ್ಯಕ್ಚುಲಿ ರೆಡಿಂಗ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಫ್ ಪಾಸಿಬಲ್ ಯೂನಿವರ್ಸಿಟಿ ಆಫ್ ರೆಡಿಂಗ್ದು ವ್ಲಾಗ್ ಕೂಡ ಮಾಡ್ತೀನಿ, ಅದು ಡಿಫ್ರೆಂಟಾಗಿ ಬರುತ್ತೆ. ಸೊ ನೋಡೋಣ ಗೈಸ್, ಟೈಮ್ ಆದರೆ ಅದನ್ನು ಮಾಡ್ತೀನಿ. Early the next morning. ಗುಡ್ ಮಾರ್ನಿಂಗ್. ನಮ್ಮ ಹುಡುಗ ಟೀ ಮಾಡ್ತಾವ ನನಗೋಸ್ಕರ. ಗ್ರೇಟ್ ಫ್ರೆಂಡ್, ಗ್ರೇಟ್ ರಮಣ್. ಏನ್ ಮಾತಾಡಿದ್ದು ಒಂಚೂರು ಅರ್ಥ ಆಗಿಲ್ಲ. ಯಾರಾದ್ರೂ ತಮಿಳ್ ಫ್ರೆಂಡ್ಸ್ ಇದ್ರೆ ಗೈಸ್ ಏನಿದ್ರ ಅರ್ಥ ಅಂತ ಹೇಳಿ. I say we ate everything and we didn't wash anything and the kitchen looks horrible. ಅಷ್ಟೇ. ಗುಡ್ ಮಾರ್ನಿಂಗ್. ನಿನ್ನೆ ನೈಟ್ ಊಟ ಆದ್ಮೇಲೆ ಇಬ್ರು ಸಕ್ಕದಾಗ ಮಾತಾಡಿದ್ವಿ. ಅವ್ನ ಸ್ಟೋರೀಸು ನನ್ನ ಸ್ಟೋರೀಸು ಒಂಥರ ಮಜಾ ಇತ್ತು. ಅದನ್ನ ಯಾವುದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಅವ್ನ ರೂಮಲ್ಲೇ ಇದ್ದೀನಿ. ಆ್ಯಂಡ್ ಆಲ್ಸೋ ಗೈಸ್ ಇವನಿರೋಂಥ ಮನೆ ಒಳ್ಳೆ ಹಳೆ ಕಾಲದ ವಿಂಟೇಜ್ ಹೋಮ್ ಥರ ಇದೆ. ಸೊ ಅದನ್ನು ಕೂಡ ಇವಾಗ ನಾನು ತೋರಿಸ್ತೀನಿ ಮನೆ ಹೆಂಗಿದೆ ಅಂತ. ಆ್ಯಂಡ್ ಇವನೊಂಥರ ಶೈ ಪರ್ಸನ್ ಗಾಯ್ಸ್. ಸೊ ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರಲ್ಲ ಇವನು. ಸೊ ಒಂಥರ ನಿಮ್ಗೆ ಗೊತ್ತಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಆ ಥರ. ಆ್ಯಂಡ್ ಆದಷ್ಟು ಟ್ರೈ ಮಾಡ್ತೀನಿ ಇವನನ್ನ ವೀಡಿಯೋದಲ್ಲಿ ಕರ್ಕೊಂಬರೋದಕ್ಕೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಂಗ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಡಿಂಗ್ ಟೌನ್ ಸೆಂಟರ್ಗೆ ಹೋಗಿ ಅಲ್ಲಿ ಒಂದಷ್ಟು ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ಔಟ್ಸೈಡಿಂದ ಈ ಥರ ಇದೆ ಆ್ಯಂಡ್ ಇಲ್ಲೆಲ್ಲ ಮನೆಗಳು ಒಂದೇ ಥರ ಇದ್ದಾವೆ ಗೈಸ್. ಆ್ಯಂಡ್ ಇವನ್ ಮನೆ ಬಂದಿದೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಇದು ಸೆಂಟೆನ್ಸು.
ಸೊ ಈ ಬೋರ್ಡ್ ಇದೆಯಲ್ಲ, ಇದು ಅವ್ನ ಮನೆಯಲ್ಲಿದ್ದರೆ ಇನ್ನಂತ ಹಾಕಬೇಕು, ಎಲ್ಲಾದ್ರೂ ಹೊರಗಡೆ ಹೋಗ್ತದೆ ಅಂದರೆ ಔಟ್ಸೈಡ್ ಅಂತ ಹಾಕಬೇಕು. ಇದು ಏನಕ್ಕಪ್ಪ ಅಂತಂದರೆ ಅವ್ನ ಲ್ಯಾಂಡ್ ಲಾರ್ಡ್ ಜೊತೆ ಇರೋದು. ಸೊ ಆ ಲ್ಯಾಂಡ್ ಲಾರ್ಡ್ ಗೊತ್ತಾಗೋಕ್ಕೋಸ್ಕರ ಇದು ಇಟ್ಟಿದ್ದಾರೆ, ಬೋರ್ಡ್ ಇಟ್ಟಿರೋದು. ಆ್ಯಂಡ್ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ಪಿಕ್ಚರ್ಸ್ ಎಲ್ಲ ಅವ್ರ ಲ್ಯಾಂಡ್ ಲಾರ್ಡೇ ಕಲೆಕ್ಟ್ ಮಾಡಿರೋದು. ಹಿಂಗೆ ಹೋದರೆ ಸೊ ಇದು ಕಿಚನ್ನು. ಈ ಕಿಚನಲ್ಲಿ ಕೂಡ ಅಷ್ಟೇ ಹಳೇ ವಿಂಟೇಜ್ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಗೈಸ್ ಅವ್ರ ಲ್ಯಾಂಡ್ ಲಾರ್ಡು. ಸೊ ಅವ್ರೊಂಥರ ಟ್ರಾವೆಲರ್ ಅಂತೆ. ಸೊ ಅವರು ಎಲ್ಲಾದರೂ ಹೋದಾಗ ಈ ಥರ ಎಲ್ಲ ತೊಗೊಂಬರ್ತಾರೆ. ಸೊ ಇದು ಕಿಚನ್ ಸಖತ್ತಾಗಿದೆಯಲ್ಲ ಇದು. ಇದು ನೋಡಿ ಅವನದು ಕಬೋರ್ಡ್ ಇದು. ಸೊ ಕಾಫಿ ಪೌಡರ್ ಎಲ್ಲ ಇಟ್ಕೊಂಡಿದ್ದು ನಾನು. ಇಂಟ್ರೆಸ್ಟಿಂಗ್ಲಿ ಅವ್ರು ಲ್ಯಾಂಡ್ ಲಾರ್ಡ್ ಕಲೆಕ್ಟ್ ಮಾಡಿರೋಂಥ ಎಲ್ಲ ಕಲೆಕ್ಷನ್ ಇದು. ಸೊ ನಮ್ಮ ಹುಡುಗರು ಯಾರಾದರೂ ನೋಡ್ತಾ ಇದ್ರೆ ಇದೇ ಮೈನ್ ಹಾಲ್. ಅಣ್ಣ ಫುಲ್ ಏನೋ ವರ್ಕ್ ಮಾಡ್ತಾವೆ ಆಲ್ರೆಡಿ, ಬೆಳಗ್ಗೆ ವರ್ಕ್ ಫ್ರಮ್ ಹೋಮ್, ನನಗೆ ಗೊತ್ತಿಲ್ಲ. ಸೊ ಈ ಫೋಟೋ ಇಂಡಿಯಾಯಿಂದ ಬಂದಿರೋದು ಅನ್ಸುತ್ತೆ. ನಾಟ್ ಫೋಟೋ, ಆ್ಯಕ್ಚುಲಿ ಇಟ್ ಈಸ್ ಅ ಪೇಂಟಿಂಗ್. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಮಿರರು. ಎಷ್ಟು ಖರ್ಚಾಗಿದೆಯೋ ಏನೋಪ್ಪ ಈ ಮಿರರ್ ಹಾಕ್ಸೋದಕ್ಕೇನೆ. ಇವನು ಆರಾಮಾಗಿ ಎಂಜಾಯ್ ಮಾಡ್ತಾವ ಮನೇಲಿ. ಇಲ್ಲಿ ಎಷ್ಟು ರಮಣ್. ಸೊ ಇದು ಔಟ್ಸೈಡ್ ಗೈಸ್ ಗಾರ್ಡನ್. ಇಲ್ಲಿ ನೋಡಿ ಎಷ್ಟು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಇದನ್ನೆಲ್ಲ ಅದು ಹೆಂಗೆ ಕ್ಲೀನ್ ಮಾಡ್ತಾರೋ ಏನೋಪ್ಪ, ನನಗಂತೂ ಇದನ್ನೆಲ್ಲ ನೋಡಿ ಎಷ್ಟೊಂದಿದೆ ನೋಡಿ ಇಲ್ಲಿ. ಸೊ ಬನ್ನಿ ಹೊರಗಡೆ ಹೋಗೋಣ. ಆಕ್ಚುಲಿ ವೆದರ್ ಸಕ್ಕತ್ತಾಗಿದೆ ಇವತ್ತು. UK ದಲ್ಲಿ ಈ ಥರ ವೆದರ್ ಸಿಗೋದೇ ಅಪರೂಪ ವಿಂಟರಲ್ಲಂತೂ. ಸೊ ಇದು ಅವ್ರ ಗಾರ್ಡನ್ನು. ವೆದರ್ ಹಿಂಗಿದೆ ನೋಡೋದಕ್ಕೆ ಮಾತ್ರ. ಇಲ್ಲಿ ಅದ್ರ ಟೆಂಪ್ರೇಚರ್ ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ. ಇವತ್ತಿನ ಟೆಂಪರೇಚರ್ ಬಂದು ಬರೀ 3 ಡಿಗ್ರಿ. ಅದ್ಭುತ. ಎಷ್ಟು ಚೆನ್ನಾಗಿದೆಯಲ್ಲ ಇದು. ನಾವಿವಾಗ ರೆಡಿಂಗ್ ಟೌನ್ ಸೆಂಟರಲ್ಲಿ ಇದ್ದೀವಿ. ಸೊ ಯಾವಾಗ ಈ ಟೌನ್ ಸೆಂಟರ್ ಬ್ಯುಸಿಯಾಗೇ ಇರುತ್ತೆ. ಸೊ ಇವತ್ತೂ ಆಲ್ಮೋಸ್ಟ್ ಬ್ಯುಸಿಯಾಗೇ ಇದೆ. ಆ್ಯಕ್ಚುಲಿ ನಮ್ಮ ಹುಡುಗ ಒಂದು ವಾಚ್ ನೋಡ್ದ. ಇಲ್ಲಿ ಪ್ರೈಸ್ ಎಷ್ಟಿದೆ ಅಂತಂದರೆ 799 ಪೌಂಡ್ಸ್ ಇದೆ ಗೈಸ್. ಅಂದರೆ ನಮ್ಮ ಇಂಡಿಯನ್ ಪ್ರೈಸಲ್ಲಿ ನಿಯರ್ಲಿ 85,000. ಸೊ ಇವಾಗಿನ ಪ್ರೈಸಲ್ಲಿ
ಕೊಡಿಸು ಅಂತ ಕೇಳ್ತಾ ಇದ್ದಾನೆ. ಸೊ ಫ್ರೆಂಡಿಗೆ ಇಲ್ಲ ಅನ್ನೋದಕ್ಕಂತೂ ಆಗಲ್ಲ. ಸೊ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ, ಆದರೆ ಇವಾಗಂತೂ ಅಲ್ಲ, ಬಟ್ ಒನ್ ಡೇ ಕೊಡಿಸ್ತೀನಿ. ನೆನ್ನೆಯಿಂದ ಇವನು ಅದು ಯಾವುದೋ ಒಂದು ಹಿಡ್ಕೊಂಡ್ಬಿಟ್ಟಿದ್ದಾನೆ ಕೊಡ್ಸು ಅಂತ. ಯಾವುದಪ್ಪ ಅಂತಂದರೆ ಈ ಚಿಕ್ಕ ಮಕ್ಕಳು ಕಾರ್ ಆಡ್ತಾರಲ್ಲ ಗೈಸ್, ಕಾರು ಓಡಿಸೋದು ಚಿಕ್ಕ ಮಕ್ಕಳು, ಅದು ಕೊಡಿಸು ಅಂತ ಇಟ್ಕೊಂಡಿದ್ದಾನೆ. ಸೊ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಯಾವುದಪ್ಪ ಕಾರು ಅಂತ ಹುಡುಕ್ತಾ ಇದೀವಿ, ತಡ್ರಿ ತೋರಿಸ್ತೀನಿ ಯಾರಾದ್ರು ಸಿಕ್ಕಿದ್ರೆ ಇಲ್ಲಿ. ಈ ಕಾರ್ ಅಂತ. I'll go with this. ಆರ್ ಯು ಶ್ಯೂರ್? Yeah, sure. ಓಕೆ, ಲೆಟ್ಸ್ ಗೋ. ಅಂತ ಹೇಳ್ಬೇಕು ಕಾರ್. ಅಂತೂ ಇಂತೂ ಕಾರ್ ಇಸ್ಕೊಂಡ ನನ್ನ ಹತ್ರ. ಸೊ ಇವಾಗ ಆ್ಯಕ್ಚುಲಿ ನಾನು ಮೆಕ್ಡೊನಾಲ್ಡ್ಸ್ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನು ಅಲ್ಲೇ ಗೈಸ್ ಪಾರ್ಟ್ ಟೈಮ್ ಮಾಡಿದ್ದು, 1 ವರ್ಷ ಮಾಡಿದ್ದೀನಿ ಪಾರ್ಟ್ ಟೈಮ್ ಮೆಕ್ಡೊನಾಲ್ಡ್ಸಲ್ಲಿ. ಸೊ ಹೋಗೋಣ, ಯಾರ್ದು ಸಿಕ್ಕಿದ್ರೆ ಮಾತಾಡ್ಸೋಣ. ಸೊ ಲೆಟ್ಸ್ ಗೋ. ಇವನು ಆ್ಯಕ್ಚುಲಿ ಬಂದು ತಮಿಳ್ನಾಡು, ನಾನು ಕರ್ನಾಟಕ. ಸೊ ನಮ್ಗೆ ಯಾವಾಗಲೂ ಒಂದ್ರಲ್ಲಿ ವಾರ ಅಂತೂ ಇದ್ದೇ ಇರುತ್ತೆ. ಯಾವುದಪ್ಪ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ. RCB ಬಗ್ಗೆ ಪೂರ್ ಅಂತ ಅದ ನೋಡಿ ಗೈಸ್. ನಿಮ್ಗೆ ಏನು ಮಾಡ್ಬೇಕು ಹೇಳಿ. ಸೊ ನಾವು IPL ಮ್ಯಾಚಸ್ ಇದ್ದಾಗ ಇಬ್ಬರೂ ಫುಲ್ಲು ಜಗಳ ಆಡ್ತೀವಿ, ಬಟ್ ಮ್ಯಾಚ್ ಆಗೋದ್ಮೇಲೆ ಇಬ್ಬರೂ ಮಾತಾಡಲ್ಲ ಗೈಸ್. ಸೊ ಇಬ್ಬರೂ IPL ಮ್ಯಾಚ್ ಆಗಿರೋದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಬಿಕಾಸ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಜಗಳ ಆಡೋದು ಬೇಡ ಅಂತ. ಬಟ್ ಮ್ಯಾಚ್ ಆಗೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಹೊಡೆದಾಡ್ತೀವಿ ಗೈಸ್ ಇಬ್ಬರೂ. ದಿಸ್ ಈಸ್ ಮೈ ಮೆಕ್ಡೊನಾಲ್ಡ್ಸ್. ಸೊ ಇದನ್ನು ಆ್ಯಕ್ಚುಲಿ ರಿವರ್ ಸೈಡ್ ಅಂತ ಕರೀತಾರೆ ಇಲ್ಲಿ. ಸೊ ಇಲ್ಲೇ ನಾನು ವರ್ಕ್ ಮಾಡಿದ್ದು. ಸೊ ಹೋಗ್ತೀನಿ ಆಮೇಲೆ ಒಳಗಡೆ. ಸೊ ನೋಡಿ ಇದು ವ್ಯೂ ಹೆಂಗಿದೆ. ಒಂದು ವರ್ಷ ನಾನು ಇದೇ ಮೆಕ್ಡೊನಾಲ್ಡ್ಸಲ್ಲೇ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿದ್ದು ವೆನ್ ಐ ವಾಸ್ ಇನ್ ಯೂನಿವರ್ಸಿಟಿ. ಸೊ ಬೇಕಾದಷ್ಟು ಮೆಮೊರೀಸ್ ಇದೆ ಗೈಸ್. ಆ್ಯಂಡ್ ಸುಮಾರು ಕಲ್ತ್ಕೊಂಡಿದ್ದೀನಿ ಇಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ. ಆ್ಯಂಡ್ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಜಾಬು, ಅದಕ್ಕೆ ಮೇಯ್ನ್ ಬೇಸ್ಮೆಂಟೇ ಇಲ್ಲಿ. ಬಿಕಾಸ್ ನಾನು ಫುಡ್ಡಿದ ಬಗ್ಗೆ, ಫುಡ್ ಇಂಡಸ್ಟ್ರಿ ಬಗ್ಗೆ, ಫುಡ್ ರೆಸ್ಟೋರೆಂಟ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲನೂ ಪ್ರಾಕ್ಟಿಕಲ್ ಏನೇನು ನಾಲೆಜ್ ಬೇಕೋ ಎಲ್ಲ ಇಲ್ಲೇ ನಾನು ಕಲ್ತ್ಕೊಂಡಿದ್ದು. ಸೊ ಬೇಜಾನ್ ಫ್ರೆಂಡ್ಸ್ ಇದ್ದರು ಗೈಸ್, ಬಟ್ ಇವಾಗ ಎಲ್ಲರೂ ಬಿಟ್ಟೋಗಿದ್ದಾರಂತೆ. ಸೊ ಇವಾಗ ಯಾರು ಸಿಗ್ತಾರೆ ಅವ್ರನ್ನ ಹೋಗಿ ಮಾತಾಡ್ಸೋಣ. ಸೊ ಬನ್ನಿ. ನಾವು ಇಬ್ಬರು ಐಸ್ ಕ್ರೀಮ್ ತೊಗೊಂಡಿದ್ದೀವಿ ಇಲ್ಲಿ, ಓರಿಯೋ ಮೆಕ್ಫ್ಲರಿ. ಬಟ್ ನಾವು ಪೇ ಮಾಡಿದ್ದು ಬರೀ ಜಸ್ಟ್ ಓನ್ಲಿ 1 ಮೆಕ್ಫ್ಲರಿಗೆ. ಬಟ್ ನಮ್ಗೆ 2 ಸಿಕ್ತು. ಹೆಂಗಂತಂದರೆ ಎಲ್ಲ ಇಲ್ಲಿ ವರ್ಕ್ ಮಾಡ್ತಾರೋರೆಲ್ಲ ನಮ್ಮವರೇ ಅಲ್ವಾ ಗೈಸ್. ಸೊ ಹಾಗಾಗಿ ವಿ ಗಾಟ್ 2 ಓರಿಯೋಸ್ ಫಾರ್ ಪೇಯಿಂಗ್ 1. ಹೊರಗಡೆ ಬಂದಾಯಿತು. ಇವಾಗ ನಮ್ಮ ಹುಡುಗನ ಕೇಳಿದೆ ಏನು ಮಾಡಬೇಕು ಅಂತ. ಸೊ ಟೈಮ್ ಇರೋದ್ರಿಂದ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯಾವುದಪ್ಪ ಮೂವಿ ಅಂತಂದರೆ ಕ್ಯಾಪ್ಟನ್ ಅಮೇರಿಕಾದ ಹೊಸ ಮೂವಿ ಬಂದಿದೆಯಲ್ಲ ಗೈಸ್, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ಸ್ಕ್ರೀನ್ ನಂಬರ್ ಬಂದು ನಂಬರ್ 3. ಸೊ ಫಿಲಮ್ ನೋಡಿಕೊಂಡು ಆಮೇಲೆ ಸಿಗೋಣ. 2 hours later. ಫಿಲಮ್ ಮುಗೀತು. ಆ್ಯಂಡ್ ಇವಾಗ ಒಂದು ಕ್ರೇಜಿ ಥಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಂತಂದರೆ ಪಕ್ಕದ ಸ್ಕ್ರೀನಲ್ಲೇ ಲಯನ್ ಕಿಂಗ್ ಫಿಲಮ್ ನಡೀತಾ ಇದೆ ಗೈಸ್. ಸೊ ಅದ್ರಲ್ಲಿ ಹೋಗಿ ಸುಮ್ಮನೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಫಿಲಮ್ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಅದು ಆಗುತ್ತಾ ಇಲ್ಲ ಅಂತ. ಸೊ ಟ್ರೈ ಮಾಡ್ತೀವಿ ಗೈಸ್. ಇವಾಗ ಮಾಡಿದ್ದೀವಲ್ಲ ಪ್ಲ್ಯಾನು, ಅದನ್ನು ಎಕ್ಸಿಕ್ಯೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸ್ಕ್ರೀನ್ ಹುಡುಕ್ತಾ ಇದ್ದೀವಿ ಗೈಸ್, ಎಲ್ಲಿದೆ ಸ್ಕ್ರೀನು ಅಂತ. ಇಂಥ ಫ್ರೆಂಡ್ಸ್ ಇದ್ಬಿಟ್ರೆ, ಈ ಥರ ಫ್ರೆಂಡ್ಸ್ ಇರಬೇಕು ಗೈಸ್. ಈ ಥರ ಫ್ರೆಂಡ್ಸ್ ಇದ್ರೇ ಇಂಥವೆಲ್ಲ ಆಗೋದಕ್ಕೆ ಸಾಧ್ಯ. ಅಂತೂ ಇಂತೂ ಬಂದ್ಬಿಟ್ಟಿದ್ದೀವಿ. ಸುಮ್ಮನೆ ಫಿಲಮ್ ನೋಡೋದಷ್ಟೇ ಇಲ್ಲ. Don't be scared, my love. Timon and Pumbaa will watch you while I'm gone. Be brave now, Kiara. ಪ್ಲ್ಯಾನ್ ಅಂತೂ ಸಕ್ಸಸ್ಫುಲ್ಲು. 2 ಫಿಲಮ್ ನೋಡಿದ್ದಾಯಿತು. ಕೊಟ್ಟಿದ್ದು ಮಾತ್ರ ಒಂದೇ ಟಿಕೆಟು, ಬಟ್ 2 ಫಿಲಮ್ ನೋಡಿದ್ವಿ ಗೈಸ್. ಆ ಲಯನ್ ಕಿಂಗ್ ಆಲ್ಮೋಸ್ಟ್ ನೋಡಾಕಿದ್ವಿ. ಫಿಲಮ್ ನೋಡಿಕೊಂಡು ವಾಪಸ್ ಬಂದ್ವಿ. ಇಬ್ಬರಿಗೂ ಫುಲ್ ಹೊಟ್ಟೆ ಹಸಿತಾಯಿತು. ಸೊ ಇಮಿಡಿಯೇಟಾಗಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಟೈಮ್ ಟು ಸೇ ಗುಡ್ ಬೈ ಟು ರಮಣ್. ಸೊ ಅವನಿಗೆ ಬಸ್ ಬಂತು, ಅವ್ನು ಹೋಗಬೇಕು. ನಾಳೆ ಬೆಳಗ್ಗೆ ಅವ್ನಿಗೆ ವರ್ಕ್ ಇದೆ. ಸೊ ಯಾ, ಸಿ ಯು ರಮಣ್. Okay, bye Girish. ಯಾ, ಥ್ಯಾಂಕ್ ಯು ಫಾರ್ ಟುಡೇ. ಎಲ್ಲ ಅವ್ರ ಮನೆಗೆ ಹೋದ್ರು. ನಮ್ಮ ರಮಣ್ ಕೂಡ ಅವ್ನ ಮನೆಗೆ ಹೋದ. ಈ ವ್ಲಾಗ್ನ ಮುಗಿಸೋವಂಥ ಟೈಮ್ ಇವಾಗ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಥಮ್ಸ್ ಅಪ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ.
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಇದನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್, ಕೀಪ್ ಸ್ಮೈಲಿಂಗ್.